ತುಂಬಾ ಜನಕ್ಕೆ ಸೂಪರ್ ಬೈಕ್ ಅನ್ನೋದು ಕನ್ಸು. ನೀವು ನಂತರ ಮಿಡಲ್ ಕ್ಲಾಸ್ ಜೊತೆ ತುಂಬಾ ರೆಸ್ಪಾನ್ಸಿಬಿಲಿಟಿ ಮನೆ ಕಡೆ ಇಟ್ಕೊಂಡಿದ್ರೆ ಸದ್ಯಕ್ಕೆ ಸೂಪರ್ ಬೈಕ್ಗಳು ನಿಮ್ದಲ್ಲ. ಅರ್ಥ ಆಯ್ತು ಅನ್ಸುತ್ತೆ. 6 ತಿಂಗಳಿಗೆ ಒಂದೊಂದ್ ಗಾಡಿಗಳನ್ನ ಚೇಂಜ್ ಮಾಡೋ ಕೆಲವ್ರನ್ನ ನೋಡಿ ದುಡುಕಿ ನಿರ್ಧಾರ ತಗೋಬೇಡಿ. ಅಪ್ಪಿ ತಪ್ಪಿ ತಗೊಂಡ್ರು ಯಾಕೆ ಬೇಕಾಗಿತ್ತು ಅನ್ಸುತ್ತೆ. ಒಂದು ಸೂಪರ್ ಬೈಕ್ ನ ಇಟ್ಕೊಂತೀನಿ ಅಂತಂದ್ರೆ ತುಂಬಾನೇ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಇರಬೇಕು. ಹಾಗಂತ ಕನ್ಸ್ ಕಾಣೋದು ಬಿಟ್ಬಿಡೋಣ ಬೇಡ. ಕನಸನ್ನ ನನ್ಸ್ ಮಾಡ್ಕೊಳ್ಳೋ ಸಮಯಕ್ಕೆ ತಾಳ್ಮೆಯಿಂದ ಕಷ್ಟಪಟ್ಟು ಕೆಲಸ ಮಾಡ್ತಾ ಕಾಯೋಣ. ಕವಾಸಕಿಲಿ ಲೀಟರ್ ಕ್ಲಾಸ್ ಗಾಡಿ ಅಂತಂದ್ರೆ ಮೊದಲು ನೆನಪಾಗೋದು ZX-10R. ಸ್ಪೆಷಲಿ ಇದು 2011ರಿಂದ 2015ರಲ್ಲಿ ಬಂದಂತ ನನ್ನ ಫೇವರೇಟ್ ಶೇಪ್ ಅನ್ಬೋದು. 998cc ಇನ್ಲೈನ್ 4 ಸಿಲಿಂಡರ್ ಲಿಕ್ವಿಡ್ ಕೂಲ್ಡ್ ಇಂಜಿನ್ ಇದೆ. 199.8 ಹಾರ್ಸ್ ಪವರ್ ಇದೆ. 114 ನ್ಯೂಟನ್ ಮೀಟರ್ ಟಾರ್ಕ್ ಸಿಗುತ್ತೆ. 6 ಸ್ಪೀಡ್ ಗೇರ್ ಬಾಕ್ಸ್ ಜೊತೆ ಟಾಪ್ ಸ್ಪೀಡ್ 296. 17 ಲೀಟರ್ ಟ್ಯಾಂಕಿಗೆ 10ರಿಂದ 15 ಮೈಲೇಜ್ ಬರ್ಬೋದು. 4 ಸಿಲಿಂಡರ್ ಗಾಡಿ ತಗೊಳ್ಳೋದೇ ಸೌಂಡ್ ಮಾಡ್ಕೊಂಡು ಓಡಾಡೋಣ ಅಂತ. ಎಕ್ಸಾಸ್ಟ್ ಹಾಕೋದು ಇಲ್ಲಿಗಲ್ಲು. ಈ ಸಂಪತ್ ಯಾಕೆ ಇಷ್ಟೊಂದು ಕಾಸು ಕೊಟ್ಟು ಗಾಡಿ ತಗೊಳ್ಳೋದು, ಸಿಕ್ಕಾಪಟ್ಟೆ ಕಾಸು ಖರ್ಚು ಮಾಡಿ ಮೇಂಟೈನ್ ಮಾಡೋದು? ಇದುವರೆಗೂ ಒಂದು ಸೂಪರ್ ಬೈಕ್ ನ ಮೇಂಟೈನ್ ಮಾಡೋದಕ್ಕೆ ಎಷ್ಟು ಖರ್ಚಾಗತ್ತೆ ಅಂತ ಯಾರು ಹೇಳಿಲ್ಲ. ಆ ವಿಡಿಯೋ ಬೇಕು ಅಂತಂದ್ರೆ ಕಮೆಂಟ್ ಅಲ್ಲಿ ತಿಳಿಸಿ.